ಓಂ ಶ್ರೀ ಗುರುಬಸವಲಿಂಗಾಯ ನಮಃ. ನಮಸ್ಕಾರ ಸ್ನೇಹಿತರೆ, ಮಂಜುಳಾ ಕುಕ್ಕಿಂಗ್ ಆ್ಯಂಡ್ ವ್ಲಾಗ್ಸ್ ಚಾನಲ್ಗೆ ಸ್ವಾಗತ. ನಾನಿವತ್ತು ಮೂಲಂಗಿ ಬೇಳೆ ತೊಗರಿಬೇಳೆ ಹುಳಿ ಮಾಡೋದು ಯಾವ ಥರ ಅಂತ ಹೇಳ್ತೀನಿ. ಇದು ನೋಡಿರಿ, ಮೂಲಂಗಿ ತುಂಬಾ ಒಳ್ಳೆಯದು, ಡೈಜೆಷನ್ ತುಂಬ ಚೆನ್ನಾಗಾಗುತ್ತೆ. ನೋಡಿರಿ, ಇದಕ್ಕೆ ನಾನು ನೀರುಳ್ಳಿ ಒಂದು 3 ಟೊಮೊಟೊ, ಒಂದು 4 ನೀರುಳ್ಳಿ, 2 ಮೂಲಂಗಿ ತೊಗೊಂಡಿದ್ದೀನಿ. ತುಂಬ ಚೆನ್ನಾಗಿರುತ್ತೆ ಇದು ಸಾಂಬಾರು. ನೋಡಿರಿ, ಇದನ್ನು ಯಾವ ಥರ ಮಾಡೋದು ಅಂತ ನೋಡೋಣ ಬನ್ನಿ. ಒಳ್ಳೆ ತರಕಾರಿ ಇದು ಮೂಲಂಗಿ, ಭಾಳ ಒಳ್ಳೆಯದು. ಈಗ ನೋಡಿರಿ, ತೊಗರಿಬೇಳೆನ ಫಸ್ಟು ಚೆನ್ನಾಗಿ ತೊಳ್ಕೊಳ್ಳೋಣ. ಕುಕ್ಕರ್ಗೆ ಹಾಕ್ಬಿಟ್ಟು ತೊಳ್ಕೊಂಡು ಒಂದು 10 ನಿಮಿಷ ನೆನೆಸೋಣ. ನೆಂದರೆ ಕ್ಲೀನಾಗಿ ಬೇಯ್ತವೆ ತೊಗರಿಬೇಳೆ ಚೆನ್ನಾಗೆ, ಅದಕ್ಕೋಸ್ಕರ. ಈ ಸಾಂಬಾರು ಮುದ್ದೆಗೂ ಅನ್ನಕ್ಕೂ ಎಲ್ಲದಕ್ಕೂ ಬರುತ್ತೆ. ಈಗ ನೀರು ಹಾಕ್ಬಿಟ್ಟು ಚೆನ್ನಾಗಿ ತೊಳ್ಕೊಂಡು ನೆನೆಸೋಣ. ಈಗ ಇದನ್ನೆಲ್ಲ ಕಟ್ ಮಾಡ್ಕೊಳ್ಳೋಣ. ನೀರುಳ್ಳಿ, ಟೊಮೊಟೊ, ಮೂಲಂಗಿ ಎಲ್ಲ ಕಟ್ ಮಾಡ್ಕೊಳ್ಳೋಣ. ದೊಡ್ಡ ದೊಡ್ಡ ಪೀಸ್ ಕಟ್ ಮಾಡ್ಕೊಳ್ಳೋಣ. ಇದಕ್ಕೆ ಹುಳಿ ಅಲ್ವ ಮಾಡೋದು, ಅದಕ್ಕೋಸ್ಕರ. ನೋಡಿರಿ, ಈ ಥರ ಒಂದು ನೀರುಳ್ಳಿಯಲ್ಲಿ 4 ಹೋಳು ಮಾಡಿದ್ದೀನಿ ನಾನು. ಇವನ್ನ ನೀರಿಗೆ ಹಾಕೋಣ ಹಚ್ಚಿಬಿಟ್ಟು. ಈಗ ಟೊಮೊಟೊ ಕಟ್ ಮಾಡ್ಕೊಳ್ಳೋಣ. ಟೊಮೊಟೊ ಹಾಕೋದ್ರಿಂದ ಹುಣಸೆ ಹುಳಿ ಏನು ಬೇಡ. ಸಬ್ಸ್ಕ್ರೈಬ್ ಆಗದಲ್ಲೇ ನೋಡ್ತಿರೋರೆಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿರಿ. ಈ ಥರ ಉದ್ದಕ್ಕೆ ಕಟ್ ಮಾಡ್ಕೊಳ್ಳೋಣ ಟೊಮೊಟೊನ. ಚೆನ್ನಾಗಿ ಹಶ್ವಾಗುತ್ತೆ ನೋಡಿರಿ. ಇನ್ನು ಹಸಿ ಮೂಲಂಗಿ ಚಟ್ನಿ, ಹಸಿ ಮೂಲಂಗಿ ತಿಂದರೆ ತುಂಬಾ ಹೆಲ್ತಿಗೆ ಒಳ್ಳೆಯದು. ಗ್ಯಾಸ್ಟ್ರಿಕ್ ಕಂಟ್ರೋಲ್ ಆಗುತ್ತೆ ಅಂತಾರೆ ಮೂಲಂಗಿ ತಿಂದರೆ. ಡೈಜೆಷನ್ ತುಂಬ ಚೆನ್ನಾಗಾಗುತ್ತೆ. ಯಾವಾಗಲೂ ಹುಳಿ ಮಾಡ್ಬೇಕಾದ್ರೆ, ತರಕಾರಿ ಹುಳಿಗಳು ಮಾಡ್ಬೇಕಾದ್ರೆ ಸ್ವಲ್ಪ ದಪ್ಪನೇ ಕಟ್ ಮಾಡಬೇಕು, ದೊಡ್ಡದಾಗಿ, ದೊಡ್ಡ ಸೈಜು. ಬಿಸಿ ಮುದ್ದೆ ಮೂಲಂಗಿ ಹುಳಿ ತುಂಬ ಚೆನ್ನಾಗಿರುತ್ತೆ. ಈಗ ಒಂದು ಪ್ಲೇಟಿಗೆ ತಕ್ಕೊಳ್ಳೋಣ. ಮುಂಚೆನೇ ತೊಳೆದಿರ್ತೀನಲ್ಲ ಇವನ್ನ. ಈಗ ನೋಡಿರಿ, ಮೂಲಂಗಿ ಮೇಲೆ ಒಂದು ಸ್ವಲ್ಪ ಅದು ಬೇರೆ ಬಂದಿರುತ್ತೆ, ಅದನ್ನು ತೆಗಿಯೋಣ ಸಿಪ್ಪೆನ. ಸ್ವಲ್ಪ ತೆಗೆದ್ರೆ ಸಾಕು. ಎಳೆ ಮೂಲಂಗಿ ನೋಡಿರಿ, ಮೆತ್ತಗಿದ್ದಾವೆ ಮೂಲಂಗಿ, ತುಂಬ ಚೆನ್ನಾಗಿದ್ದಾವೆ ಎಳೆ ಮೂಲಂಗಿ. ಮೂಲಂಗಿ ತಂದ ತಕ್ಷಣವೇ ಮಾಡಬೇಕು, ಇಲ್ಲಾಂದರೆ ಬೆಂಡಾಗಿಬಿಡ್ತವೆ.
ಈಗ ನೋಡಿರಿ ರೌಂಡ್ ಕಟ್ ಮಾಡಬೇಕು ಇವು ಮೂಲಂಗಿನ. ನೋಡಿ ನೀರಿಗೆ ಹಾಕೋಣ ನೀರುಳ್ಳಿ ಜೊತೆಗೆ. ಈಗ ಅವೆಲ್ಲ ಕಟ್ ಮಾಡಾಯ್ತು. ಈಗ ಮಸಾಲೆಗೆ ಸಾರಿಗೆ ಬೆಳ್ಳುಳ್ಳಿ ಒಂದು 10 ಬೆಳ್ಳುಳ್ಳಿ ಎಸ್ಲು, ಸ್ವಲ್ಪ ತೆಂಗಿನ ತುರಿ ಹಸಿದು ಹಾಕೋಣ. ನೀವು ಬೇಕಾದರೆ ಒಣ ಕೊಬ್ಬರಿನೂ ಹಾಕ್ಕೋಬೋದು. ಈಗ ಸ್ವಲ್ಪ ಸಾಂಬಾರು ಪೌಡ್ರು, ಒಂದು ಚಮಚ ಸಾಂಬಾರು ಪುಡಿ ಹಾಕ್ತೀನಿ ಅದಕ್ಕೇ. ಈಗ ಒಂದು ಚಮಚ ಖಾರದ ಪುಡಿ ಹಾಕೋಣ. ಸ್ವಲ್ಪ ಈಗ ಬೇಸಿಗೆ ಕಾಲ ಖಾರ ಕಡಿಮೆನೇ ತಿನ್ನಬೇಕು. ಚಳಿಗಾಲದಲ್ಲಾದರೆ ಖಾರ ತಿನ್ನಬೇಕು ಅನಿಸುತ್ತೆ. ಈಗ ನೋಡಿರಿ ನೆಂದಿದ್ದಾವೆ, ಚೆನ್ನಾಗಿ ನೆಂದಿದ್ದಾವೆ ನೋಡಿರಿ ಬೇಳೆ ಒಂದು ಅರ್ಧ ಗಂಟೆ. ಈಗ ಇವೆಲ್ಲ ತರಕಾರಿ ಎಲ್ಲ ಹಾಕ್ಬಿಟ್ಟು ಮೂಲಂಗಿ ಟೊಮೊಟೊ ನೀರುಳ್ಳಿ ಎಲ್ಲ ಹಾಕ್ಬಿಟ್ಟು ಒಂದು 3 ಕೂಗ್ಸೋಣ. ಸ್ವಲ್ಪ ಎಣ್ಣೆ ಹಾಕೋಣ ಅದಕ್ಕೆ. ನೋಡಿರಿ ಅರಿಶಿನ ಪುಡಿ ಹಾಕಿರಲಿಲ್ಲ, ಈಗ ಒಂದು ಸ್ವಲ್ಪ ಅರಿಶಿನ ಪುಡಿ ಹಾಕ್ತೀನಿ. ಒಂದು 3 ಕೂಗ್ಸೋಣ. ಈಗ 3 ಕೂಗ್ಸಿದ್ದೀನಿ ನೋಡಿರಿ, ವಿಶಲ್ ಬಿಟ್ಟಿದೆ. ಬೇರೆ ಪಾತ್ರೆ ತಕ್ಕೊಳ್ತಾ ಇದ್ದೀನಿ. ಇದು ಜಾಸ್ತಿ ಆಗುತ್ತೆ, ದೊಡ್ಡ ಪಾತ್ರೆ ತಗೊಳ್ತೀನಿ. ಈಗ ನೋಡಿರಿ ಈ ಪಾತ್ರೆಗೆ ತಕ್ಕೊಳ್ತೀನಿ. ಈಗ ಮಸಾಲೆ ರುಬ್ಬಿರೋದನ್ನೆಲ್ಲ ಹಾಕೋಣ ಇದಕ್ಕೆ, ಸಾರಿಗೆ. ನಿಮ್ಗೆ ಎಷ್ಟು ನೀರು ಬೇಕೋ ಅಷ್ಟು ಮಾಡ್ಕೊಳ್ರಿ. ಸ್ವಲ್ಪ ನೀರು ಹಾಕ್ತಾಯಿದ್ದೀನಿ ನಾನು. ಈಗ ನೋಡಿರಿ ಗ್ಯಾಸಿನ ಮೇಲೆ ಇಟ್ಟಿದ್ದೀನಿ, ಇದು ಕುದಿಬೇಕು ಸ್ವಲ್ಪ. ಸ್ವಲ್ಪ ನೀರು ಹಾಕಿದೆ. ಚೆನ್ನಾಗಿ ಹಸಿ ಖಾರ ಅದು ಹಸಿ ಸ್ಮೆಲ್ ಹೋಗೋವರೆಗೂ ಕುದಿಸ್ಬೇಕು ಜೊತೆಗೇ. ಈಗ ಸ್ವಲ್ಪ ಉಪ್ಪು ಹಾಕೋಣ, ರುಚಿಗೆ ಎಷ್ಟು ಬೇಕಷ್ಟು.
ಸ್ವಲ್ಪ ಒಂದು ಪೀಸ್ ಬೆಲ್ಲ ಹಾಕ್ತೀನಿ. ಬೆಲ್ಲ ಹಾಕೋದ್ರಿಂದ ಎಲ್ಲ ಟೇಸ್ಟ್ ಮ್ಯಾನೇಜ್ ಮಾಡುತ್ತದು. ಈಗ ಚೆನ್ನಾಗಿ ಕುದೀಲಿ ಸಾಂಬಾರು. ನೋಡಿರಿ, ಈ ಥರ ಫಳ ಅಂತ ಕುದಿಬೇಕು ಸಾರು. ನೋಡಿರಿ ಹಿಂಗೆ ಕುದೀತಾ ಇದೆ, ಉಕ್ಕಬಾರ್ದು ಸಾರು. ಈಗ ಒಗ್ಗರಣೆ ಹಾಕೋಣ ಸಾರಿಗೆ. ಲಾಸ್ಟಿಗೆ ಯಾವಾಗಲೂ ಸಾರಿಗೆ ಲಾಸ್ಟಿಗೆ ಒಗ್ಗರಣೆ ಹಾಕಬೇಕು. ಎಣ್ಣೆ ಕಾಯಲಿ. ಸಾಸಿವೆ ಜೀರಿಗೆ ಹಾಕೋಣ. ಕರಿಬೇವು, ಒಂದೆರಡು ಒಣಮೆಣ್ಸಿನ್ಕಾಯಿ ಮುರಿದು ಹಾಕ್ತಾಯಿದ್ದೀನಿ. ಸ್ಮೆಲ್ ಚೆನ್ನಾಗಿರುತ್ತೆ ಒಗ್ಗರಣೆಗೆ ಒಣಮೆಣ್ಸಿನ್ಕಾಯಿ ಹಾಕಿದರೆ ಸಾಂಬಾರಿಂದು. ನೋಡಿರಿ, ಒಗ್ಗರಣೆ ಸಾಂಬಾರಿಗೆ ಹಾಕೋಣ. ಯಾವಾಗಲೂ ತಳ ಹತ್ತಬಾರ್ದು ಸಾರು, ಆಮೇಲೆ ಉಕ್ಕಬಾರ್ದು. ಹಂಗಾದ್ರೆ ನೋಡಿರಿ ಸಾರು ಟೇಸ್ಟ್ ಇರೋದು. ಕುದಿಯೋಕ್ಕಿಟ್ಟಾಗ ಸಾರು ಗ್ಯಾಸ್ ಮುಂದೆ ಹಿಡ್ದು ನೋಡ್ಕೋಬೇಕು, ಉಕ್ಕದಂಗೆ ತಳ ಹಿಡಿದಂಗೆ. ಸೀದ್ಬಿಟ್ರೆ ಸೀದ ಸ್ಮೆಲ್ಲೇ ಬರುತ್ತೆ ಸಾರು. ನೋಡಿರಿ, ಈಗ ಸರ್ವ್ ಮಾಡ್ತಾಯಿದ್ದೀನಿ. ನೋಡಿರಿ ಎಷ್ಟು ಚೆನ್ನಾಗಾಗಿದೆ ನೋಡಿರಿ ಸಾರು. ಮುದ್ದೆಗಾದರೂ ಊಟ ಮಾಡ್ಬೋದು, ಅನ್ನಕ್ಕಾದರೂ ಊಟ ಮಾಡ್ಬೋದು. ತುಂಬಾ ಚೆನ್ನಾಗಾಗಿದೆ. ನನ್ನ ವಿಡಿಯೋ ಇಷ್ಟ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಆಗಿರಿ. ನೋಡಿರಿ ಸಾಂಬಾರು ಎಷ್ಟು ಚೆನ್ನಾಗಿದೆ ನೋಡಿರಿ. ಓಕೆ, ಥ್ಯಾಂಕ್ ಯು ಫ್ರೆಂಡ್ಸ್.